ಥರದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿರೋ ಫಾರೆಸ್ಟ್ ಗಾರ್ಡ್ ರವಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಇದೀಗ ನನ್ನ ಫಸ್ಟ್ ಸಿನಿಮಾ ಆ್ಯಸ್ ಅ ಲೀಡ್ ಆಗು ಮಾಡ್ತಾಯಿದ್ದೆ ಆ್ಯಂಡ್ ಡೈರೆಕ್ಷನ್ನು ಮಾಡ್ತಾಯಿದ್ದೆ. ಸೊ ಇದಕ್ಕೆಲ್ಲ ಇವತ್ತಿಗೆ ಮಾಧ್ಯಮದವ್ರು ನೀವೆಲ್ಲ ಬಂದಿದ್ರಿ, ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನಿಮ್ಮದೆಲ್ಲ ಸಪೋರ್ಟ್ ಇದೇನು ಫಸ್ಟ್ ಸ್ಟೇಜ್ ನಮ್ಮದು. ನೀವು ಥ್ರೂ ಔಟ್ ಸಿನಿಮಾ ನಮಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಟೆಕ್ನಿಷಿಯನ್ಸ್ ಟೀಮು ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ನಡೆಯೋದು ಪೂರ್ತಿ ಇಲ್ಲಿ ಕುಂದಾಪುರ ಸುತ್ತಮುತ್ತದ ಊರಲ್ಲಿ ನಡೆಯುತ್ತೆ ಸಿನಿಮಾ. ಕಾಮಿಡಿ ಡ್ರಾಮಾ ಸಬ್ಜೆಕ್ಟ್ ಅದರಲ್ಲಿ ಒಂದು ಸಣ್ಣ ಅಂದರೆ ನಾರ್ಮಲ್ ಫ್ಯಾಮಿಲಿ ಡ್ರಾಮಾ ಸಬ್ಜೆಕ್ಟ್. ಅದರಲ್ಲಿ ಒಂದು ಸಣ್ಣ ಯೂನಿಕ್ ಒಂದು ವಿಷಯ ಟಾಪಿಕ್ ಇದೆ, ಅದು ಆಮೇಲೆ ಲೇಟರ್ ಆನ್ ಹೇಳುವ ಅಂತ ಅಂದ್ಕೊಂಡಿದ್ದೆ. ಅರ್ಲಿ ಸ್ಟೇಜ್ ಆಗುತ್ತೆ ಅಂತೇಳಿ. ಅದನ್ನು ಬಿಟ್ಟರೆ ನಮ್ಮ ಇದರಲ್ಲಿ ಟೆಕ್ನಿಷಿಯನ್ ಆಗಿ ಗುರುಪ್ರಸಾದ್ ನರ್ನಾಡ್ ಅಂತೇಳಿ DOP ಮಾಡ್ತಾಯಿದ್ದಾರೆ. ಮತ್ತು ಯಾರು ಭರತ್ ಮಧುಸೂದನನ್ ಅಂತೇಳಿ ಹೇಳಿ ಅವ್ರು ಮ್ಯೂಸಿಕ್ ಮಾಡ್ತಾಯಿದ್ದಾರೆ. ರವಿ ಸರ್ ಜೊತೆ ಅವರು ಆಲ್ಮೋಸ್ಟ್ ಒಂದು ಈ ಥರ ಸಿನಿಮಾ ಕೆಲಸ ಮಾಡಿದ್ರು ಅನಿಸುತ್ತೆ. ಆಲ್ಮೋಸ್ಟ್ ಥ್ರೂಔಟ್ ಒಂದು 7-8 ವರ್ಷದಿಂದ ರವಿ ಸರ್ ಜೊತೆಗೆ ಅಸೋಸಿಯೇಟ್ ಆಗಿ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ಫಸ್ಟ್ ಟೈಮ್ ಅವ್ರದ್ದೊಂದು ಲೀಡ್ ಆಗಿ ಭರತ್ ಮಧುಸೂದನ್ ಅಂತೇಳಿ ಅವರು ಲೀಡ್ ಮ್ಯೂಸಿಕ್ ಇಂಡಿಪೆಂಡೆಂಟ್ ಆಗಿ ಮ್ಯೂಸಿಕ್ ಮಾಡ್ತಿದ್ದಾರೆ. ಅದನ್ನು ಬಿಟ್ಟರೆ ನವೀನ್ ಶೆಟ್ಟಿ ಅಂತ ಎಡಿಟ್ರು, ಅವರು ಸುಮಾರು ಸಿನಿಮಾಗಳಿಗೆ ಆನ್ಲೈನ್ ಎಡಿಟಿಂಗ್ ಮಾಡಿದರು. ಇದು ಫಸ್ಟ್ ಇಂಡಿಪೆಂಡೆಂಟ್ ಸಿನಿಮಾ ಅವ್ರದ್ದು. ದೀಪಕ್ ರೈ ಅವರು ಒಂದು ಪಾತ್ರ ಮಾಡ್ತಿದ್ದಾರೆ. ಒಂದು ಸಿನಿಮಾ ಮುಂಚೆ ಮಾಡಿದರು, ಒಂದು 4 ವರ್ಷದ ಹಿಂದೆ ಹಫ್ತಾ ಅಂತ ಒಂದು ಸಿನಿಮಾ ಮಾಡಿದರು. ಇದೀಗ ಅವ್ರದ್ದು ಸೆಕೆಂಡ್ನೇ ಪ್ರೊಡಕ್ಷನ್, 2ನೇ ಪ್ರೊಡಕ್ಷನ್ ಸಿನಿಮಾ. ಸಾರಿ, ನಂದು ಆರ್ಟಿಸ್ಟ್ಗಳದ್ದೆಲ್ಲ ಲಿಸ್ಟ್ ನಾನು ಪೋಸ್ಟಲ್ಲಿ ಬಿಡ್ತೆ. ನನಗೆ ಸುಮಾರು ಜನ ಹೆಸರಿಗೆ ಸಡನ್ ನಂಗೆ ನೆನಪಿಗೆ ಗೊತ್ತಿಲ್ಲ. ಇದು ನಾನು ಫಸ್ಟ್ ಪ್ರೆಸ್ ಮೀಟ್, ಅದಕ್ಕೋಸ್ಕರ ಫುಲ್ ನರ್ವಸ್ ನಾರಾಯಣ ಆಗಿದ್ದೀನಿ ನನಗೆ. ಓಕೆ, ಹೀರೋಯಿನ್ ಇನ್ನೂ ಸೆಲೆಕ್ಟ್ ಆಗಬೇಕಷ್ಟೇ, ಆಗಿದೆ. ಫೈನಲೈಸ್ ಆಗಬೇಕು, ಅರ್ಜೆಂಟ್ ಇಲ್ಲ ಅಂತ. ಲಾಸ್ಟ್ ಮೂಮೆಂಟ್ ಹೀರೋಯಿನ್ ಪೋರ್ಷನ್ಗೆ ಹೋಗೋದೇ ನಾವು ಲಾಸ್ಟ್ ಮೂಮೆಂಟಿಗೆ, ಮತ್ತಿಲ್ಲ ಅವ್ರು ಡೇಟಿಗೆ ಕಾಯೋಕ್ಕಾಗಲ್ಲ ಅಂತ ನಾವು. ಗಾಡ್ ಪ್ರಾಮಿಸ್ ಪ್ರೇಮ ಕಥೆ ಅಲ್ಲ, ಫ್ಯಾಮಿಲಿ ಡ್ರಾಮಾ, ಹಾಸ್ಯ ಆಧಾರಿತ ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ಸಂಬಂಧಗಳ ನಡುವೆ ನಡೆಯೋ ಕಥೆ. ಮೈತ್ರಿ ಪ್ರೊಡಕ್ಷನ್ಸ್ ಅಂತೇಳಿ ಬ್ಯಾನರ್, ಮೈತ್ರಿ ಮಂಜುನಾಥ್, KH ಮಂಜುನಾಥ್ ಅಂತ ಅವರು. ಸೊ ಅವರು ಪ್ರೊಡ್ಯೂಸರ್. ಆಡಿಷನ್ ಕುಂದಾಪುರದಲ್ಲಿ ಮಾಡಿದ್ವಿ. ಒಂದು 100-150 ಜನ ಕುಂದಾಪುರ ಆಡಿಷನ್ಗೆ ಇದು ಮಾಡಿದ್ರು. ಅದರಲ್ಲಿ ಒಂದು 4 ಜನ ಸೆಲೆಕ್ಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಮಾಡಿದ್ವಿ, ಒಂದು 900 ಜನ ಚಿಲ್ಲರೆ ಬಂದಿದ್ದರು. ಅದರಲ್ಲೂ ಒಂದಿಷ್ಟು ಜನರನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇನ್ನೇನು ಅದ್ರದ್ದು ಅಪ್ಡೇಟ್ಸು ಬಿಡ್ತೀವಿ ಆನ್ಲೈನಲ್ಲಿ, ಆನ್ ಬೋರ್ಡಿಂಗ್ ಪೋಸ್ಟರ್ ಮುಖಾಂತರ ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಅಂದರೆ ನನಗೆ ರವಿ ಸರ್ ನನ್ನ ಗುರುಗಳು. ನಾನು ಇಂಡಸ್ಟ್ರಿ ಅಂದರೆ ನನಗೊಂದು ಪ್ರಾಪರ್ ವೇ ಅಂತ ಇಂಡಸ್ಟ್ರಿ ಟಚ್ ಸಿಕ್ಕಿದ್ದು ನನಗೆ ರವಿ ಸರ್ ಟೀಮ್ ಸೇರಿದ ಮೇಲೆ. ಅಲ್ಲಿ ತನಕ ನಾನು ಒಂದಿಷ್ಟು ಆಡಿಷನ್ಸ್ಗಳನ್ನು ಮಾಡ್ತಿದ್ದೆ. ಒಂದು ಸೀರಿಯಲ್ ಮಾಡಿದ್ದೆ, ಒಂದು ಸಣ್ಣ ಒಂದೂರಲ್ಲಿ ರಾಜಾರಾಣಿ ಅಂತ ಒಂದು ಸೀರಿಯಲಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ, ಒಂದು 20-25 ಎಪಿಸೋಡ್ ಮಾಡಿದ್ದೆ. ಮತ್ತೊಂದಿಷ್ಟು ಆಡಿಷನ್ಸ್ಗಳನ್ನ ಅಟೆಂಡ್ ಮಾಡ್ತಾಯಿದ್ದೆ. ಬೇರೆ ಬೇರೆ ಒಂದಿಷ್ಟು ಸಣ್ಣ ಸಿನಿಮಾಗಳು ಸ್ಟಾರ್ಟ್ ಆಗ್ತಿತ್ತು, ಅಲ್ಲಿಗೆ ಒಂದು 4 ದಿನ ಶೂಟ್ ಆಗಿ ಎಂಡ್ ಆಗ್ತಿತ್ತು. ಆಮೇಲೆ ಒಂದಿಷ್ಟು ಜನರ ಜೊತೆ ಗಡ್ಡ ಬಿಡು, ಕೂದಲು ಬಿಡು ಅಂತೇಳಿ ಹೇಳಿ ಒಂದಿಷ್ಟು ಡೈರೆಕ್ಟರ್ಗಳು ಸಿನಿಮಾ ಮಾಡೋಣ ಅಂತೇಳಿ ಹೇಳಿ ಒಂದಿಷ್ಟು ಪ್ರೊಡ್ಯೂಸರ್ನ ಹುಡ್ಕೋದು, ಅದು ಇದು ಅಂತೆಲ್ಲ ಓಡಾಟಗಳಾಗ್ತಿತ್ತು. ಅದ ನಂತರ ಬಿಲಿಂಡರ್ ಸಿನಿಮಾ ರಿಲೀಸ್ ಟೈಮಲ್ಲಿ ನಮಗೆ ನಾನು ಒಂದು ಸತಿ ರವಿ ಸರ್ನ ಮೀಟ್ ಹೋಗಿದ್ದೆ. ಆ ಟೈಮಲ್ಲಿ ಹಾಗೆ ಟೀಮಲ್ಲಿ ಕರ್ಕೊಂಡು ನನ್ನ ಟೀಮಿಗೆ ಜಾಯಿನ್ ಮಾಡಿಸ್ಕೊಂಡ್ರೆ ಅಲ್ಲಿಂದ ಬರವಣಿಗೆ ಆಗಲಿ, ಆಮೇಲೆ ಅಂದರೆ ನಾವು ಬರೀತಾ ಇದ್ದೆ, ಫೇಸ್ಬುಕ್ಕಲ್ಲಿ ಸುಮ್ಮನೆ ಬರೆದು ಹಾಕ್ತಿದ್ದೆ ಅಷ್ಟೇ. ಫಸ್ಟ್ ಟೈಮ್ ನನ್ನ ಬರವಣಿಗೆನ ಏನಾದರೂ ಬರೆಯೋದು ಇಂಟ್ರೆಸ್ಟ್ ಇದೆ, ಆ ಥರದ್ದು ಏನಾದರೂ ಗುರುತಿಸಿದ್ದಿದ್ರೆ ಅದು ರವಿ ಸರ್. ಸೊ ಆವತ್ತಿಂದ ಒಂದಿಷ್ಟು ಕಟಕ, ಆಮೇಲೆ ಗಿರ್ಮಿಟ್, ಕಡಲ್ ಸಿನಿಮಾಗಳಿಗೆ ಒಂದಿಷ್ಟು ಬರವಣಿಗೆಯಲ್ಲೂ ಜೊತೆಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ವರ್ಕ್ ಮಾಡ್ತಾನೆ ಇಲ್ಲಿ ತನಕ ಬಂದಿತ್ತು. ಶೂಟ್ ಇಲ್ಲಿ ಕುಂದಾಪುರ ಸುತ್ತಮುತ್ತನೇ ಆಗುತ್ತೆ. ಕೊಲ್ಲೂರು ಆ ಕಡೆ, ಮಾಣಕಟ್ಟೆ, ಹೊಸೂರು ಆ ಭಾಗದಲ್ಲಿ ಆಗುತ್ತೆ. 1-2 ದಿನ ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಇದೆ ಅಷ್ಟೇ. ಹೌದು, ಒಂದಿಷ್ಟು ಇರುತ್ತೆ. ಮಂಗಳೂರು ಕನ್ನಡ ಮತ್ತು ಕುಂದಾಪುರ ಕನ್ನಡ 2 ಮಿಶ್ರ ಇರುತ್ತೆ. ಆ್ಯಸ್ ಆನ್ ಆ್ಯಕ್ಟರ್ ಆಗಿ ಕಡಲ್ ಸಿನಿಮಾ ನನ್ನ ಫಸ್ಟ್ ಸಿನಿಮಾ. ಅಂದರೆ ಅದಕ್ಕಿಂತ ಮುಂಚೆ ಮಾಡಿದ್ದು ಯಾವುದು ರಿಲೀಸ್ ಆಗಿರಲಿಲ್ಲ. ಒಂದು 3-4 ಮಾಡಿದ್ದೆ ಸಣ್ಣ ಸಣ್ಣ ಪಾತ್ರಗಳನ್ನು, ಯಾವುದು ರಿಲೀಸ್ ಆಗಲಿಲ್ಲ. ರಿಲೀಸ್ ಆಗಿರೋ ಫಸ್ಟ್ ಸಿನಿಮಾ ಕಾಂತಾರ. ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಶೂಟ್ ಆಗಿದ್ದು ಕಡಲ್. ಅಂದರೆ ಒಂದು ನೆಗೆಟಿವ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಅದಾದಮೇಲೆ ಅದರದ್ದು ಒಂದು ಸ್ವಲ್ಪ ಲಾಕ್ಡೌನ್ ಟೈಮಲ್ಲಿ ಆಗಿತ್ತು, ಒಂದು ಸ್ವಲ್ಪ ಡಿಲೇ ಆಗಿತ್ತು. ಅಂದರೆ
ಸಿನಿಮಾ ರಿಲೀಸ್ ಮಾಡೋದು ಡಿಲೇ ಆಗಿತ್ತು. ಹಂಗಾಗಿ ಮಧ್ಯದಲ್ಲಿ ಒಂದು ಕಾಂತಾರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಅಷ್ಟೇ. 2 ಸಿನಿಮಾ ರಿಲೀಸ್ ಆಗಿರೋದು.